ಮೊನ್ನೆ ಸೋಮನಾಥನ್ ಅಂತ ನೀವು ಕೇಳಿದ್ದಿರಲ್ಲ, ಇಸ್ರೋ ಚೇರ್ಮನ್ ಆಗಿದ್ದವರು, ಅವರನ್ನು ಭೇಟಿಯಾಗಲಿಕ್ಕೆ ಹೋದರು ನಮ್ಮ ಕಾರ್ಯಕರ್ತರು. ಅವರಿಗೆ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬನ್ನಿ, ಯಾಕೆ ಇದು ಈಗ ನಮ್ಮ ಗೋಪಾಲಕೃಷ್ಣ ಅವ್ರು ಹೇಳಿದ್ರಲ್ಲ, ದರ್ಶಿನಿ ವೈಜ್ಞಾನಿಕವಾದ ಉದಾಹರಣೆಗಳೊಂದಿಗೆ ಈ ದಕ್ಷಿಣಾಮೂರ್ತಿ ಅಷ್ಟಗಳಿರೋ ತತ್ವವನ್ನು ಉದಾಹರಣೆಗಳ ಮೂಲಕ ಅವರಿಗೊಂದು ಮನವರಿಕೆ ಮಾಡಲಿಕ್ಕಷ್ಟೇ. ಅದನ್ನು ಯಾವುದೇ ಸಿದ್ಧಾಂತ ಮಾಡಲಿಕ್ಕೆ ನಾವು ಈ ದರ್ಶಿನಿಯನ್ನು ಉಪಯೋಗ ಮಾಡ್ತಾ ಇಲ್ಲ. ನಮಗೆ ಈ ಶ್ಲೋಕದಲ್ಲಿ ಹೇಗೆ ತೂತಾದ ಕೊಡ, ಇನ್ನೊಂದು ಮತ್ತೊಂದು ಕನಸು, ಆಮೇಲೆ ಕನ್ನಡಿ, ಈ ಎಲ್ಲ ಉದಾಹರಣೆ ಕೊಟ್ಟಿದ್ದಾರೆ ಭಗವತ್ಪಾದರು. ಹಾಗೆ ವೈಜ್ಞಾನಿಕವಾದ ಉದಾಹರಣೆಗಳ ಮೂಲಕವೂ ಕೂಡ, ಅಂದರೆ ಭಗವತ್ಪಾದರ ಉಪದೇಶ ಸಾರ್ವಕಾಲಿಕವಾದ್ದು, ಅದು ನಮ್ಮ ಜನಕ್ಕೆ ಮನವರಿಕೆ ಆಗಬೇಕು ಮತ್ತು ಇವತ್ತಿನ ಸಮಾಜದವರಿಗೆ ಅವರಿಗೆ ಸ್ವೀಕಾರ ಮಾಡೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪರಿಶ್ರಮವನ್ನು ಪಡ್ತಾ ಇದೆ. ಹಾಗೆ ಒಬ್ಬ ನಮ್ಮ ಶ್ರೇಷ್ಠ ವಿಜ್ಞಾನಿ ಸೋಮನಾಥನ್ ಅವರನ್ನು ಕರೆಯೋಣ ಅಂತ ಹೋಗಿದ್ದಾರೆ. ಇವರು ವೇದಾಂತ ಭಾರತೀಯ ಒಂದು ಕುರಿತಾಗಿ ಒಂದು ಸ್ವಲ್ಪ ಹೇಳಿದರು. 2007 ಸೌಂದರ್ಯಲಹರಿ ಹಾಗೆ ಹೀಗೆ ಅವರೆಲ್ಲ ಕೇಳಿದ ಮೇಲೆ ಹೇಳಿದ್ರಂತೆ, ನೋಡಿ 2007 1 ಲಕ್ಷ ಜನ ಸೌಂದರ್ಯಲಹರಿ ಸೇರಿ ಪಾರಾಯಣ ಮಾಡಿದರು ಅಂತ ಹೇಳಿದ್ರಲ್ಲ, ಅದರಲ್ಲಿ ನಾನು ಒಬ್ಬ ಅಂದ್ರಂತೆ. ಒಬ್ಬ ಇಂಥ ಶ್ರೇಷ್ಠ ವಿಜ್ಞಾನಿ 1 ಲಕ್ಷ ಜನರಲ್ಲಿ ನಾನು ಒಬ್ಬ ಅಂತ ಅಷ್ಟೊಂದು ವಿನಯದಿಂದ ಭಗವತ್ಪಾದರ ಈ ಸ್ತೋತ್ರದ ಬಗ್ಗೆ ಹೇಳಬೇಕಾದ್ರೆ, ನಾವು ಇಂಥ ಅಭಿಯಾನ ಮಾಡಿ ಒಂದು ಮಹಾ ಸಮರ್ಪಣೆ ಅಂತ ಮಾಡಿದ್ದರಿಂದ ಇನ್ನೆಂತೆಂಥ ಪ್ರಯೋಜನಗಳಿರ್ಬೋದು ನಾವು ಊಹೆ ಮಾಡಬಹುದು ಅಂತ ನಾನು ಭಾವಿಸ್ತೀನಿ. ನಾಡಿನ 31ನೇ ತಾರೀಕಿಗೆ ಮತ್ತೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹಿಡ್ಕೊಂಡು ನಾವು ಇವಾಗ ಸಮರ್ಪಣೆ ಮಾಡಬೇಕಲ್ಲ. ಅದರ ಕುರಿತಾಗಿ ನಾವು ಜನಕ್ಕೆ ತಿಳಿಸುವಾಗ ಈ ಕೆಲವು ಸತ್ಯಾಂಶಗಳನ್ನು ತಿಳಿಸದೇ ಹೋದರೆ, ಬರೀ ಆ ರೋಗಕ್ಕೆ ಇದು ಔಷಧಿ ಆಗುತ್ತೆ, ಇದು ಆಗುತ್ತೆ, ಅದಾಗುತ್ತೆ ಅಂತ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನು ಮಾತ್ರ ನಾವು ಹೇಳಿದ್ರ ಒಂದು ಪರಿಣಾಮ ಅದು ಅಷ್ಟಕ್ಕಷ್ಟೇ. ಇದರ ಹಿಂದೆ ಇಂಥ ಒಂದು ಮಹಾನ್ ವಿಚಾರವಿದೆ. ಶಿವಪಂಚಾಕ್ಷರಿ ನಕ್ಷತ್ರಮಾಲಾದಲ್ಲಿ ಭಗವತ್ಪಾದರು ಹೇಳಿದರಂತೆ, ನರೋ ಭವೇತ್ ಸೋಮಃ ಅಂತಾರೆ ಭಗವತ್ಪಾದರು. ರಾಮಭುಜಂಗ ಪ್ರಯಾಸದಲ್ಲಿ ಅದನ್ನೇ ಹೇಳ್ತಾರೆ, ರಾಮಚಂದ್ರ ಏವ ಸಹ ಅಂತಾರೆ. ಅರೇ, ಒಂದು ಸ್ತೋತ್ರದ ಮುಖಾಂತರ ಕೀಳರಿಮೆಯಿಂದ ದಿನಕ್ಕೂ ಕಣ್ಣೀರು ಹಾಕ್ತಾ ಇರ್ತಕ್ಕಂಥ ನಮ್ಮಂಥವನ್ನು ಸಾಕ್ಷಾತ್ ರಾಮನನ್ನೇ ಮಾಡುವಂಥ, ಸಾಕ್ಷಾತ್ ಪರಮೇಶ್ವರನನ್ನೇ ಮಾಡತಕ್ಕಂಥ ಒಂದು ಉಪದೇಶ ಅಂತಂದರೆ, ಅದನ್ನು ನಾವು ಪಕ್ಕಕ್ಕಿಡೋದು, ಅದ್ರ ಬಗ್ಗೆ ಉದಾಸೀನ ಉಪೇಕ್ಷೆ ಅಂತಂದರೆ ನಷ್ಟ ನಮಗೆ, ಪರಿಣಾಮ ಸಮಾಜಕ್ಕೆ. ಅದಾಗದ ಹಾಗೆ ಮಾಡಬೇಕು ಅಂದರೆ ನಾವೆಲ್ಲರೂ ಕೂಡ 31ರ ಕಾರ್ಯಕ್ರಮಕ್ಕೆ ಪ್ರತಿ ಕ್ಷಣವೂ ಇನ್ನು ಉಳಿದಂಥ ದಿನಗಳಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾನೆ. ನಾವು ಉದ್ಯೋಗದಲ್ಲಿದ್ದರೆ ಉದ್ಯೋಗ, ಬಿಸಿನೆಸ್ಸು, ಮನೆಯಲ್ಲಿದ್ದರೆ ಮನೆಯಲ್ಲಿ ನಮ್ಮ ಕರ್ತವ್ಯವನ್ನು ಮಾಡ್ತಾನೆ. ಇದು ನನ್ನ ಕರ್ತವ್ಯ. ಭಗವತ್ಪಾದರು ನಮಗೋಸ್ಕರ ಕಣ್ಣೀರು ಹಾಕಿ ಇಂಥ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ನಾವದನ್ನು ಸ್ವೀಕಾರ ಮಾಡಿ ಸಮಾಜಕ್ಕೂ ಇದನ್ನು ತಿಳಿಸುವಂತಹದ್ದು. ಇದು ಭಗವತ್ಪಾದರ ಕೃಪೆಗೆ, ದಕ್ಷಿಣಾಮೂರ್ತಿ ಕೃಪೆಗೆ ಪಾತ್ರರಾಗೋದಕ್ಕೆ ಬೇಕಾದಂಥ ಮೊದಲನೇ ಅರ್ಹತೆ. ಇದು ಸಂದೇಹವೇ ಇಲ್ಲ, ಅದರಲ್ಲಿ ಮೊದಲನೇ ಅರ್ಹತೆ. ಅದಕ್ಕೆ ನಾವು ಪಾತ್ರರಾಗೋಣ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ಈ ದಕ್ಷಿಣಾಸ್ಯ ದರ್ಶಿನಿಯ ಒಂದು ವೈಶಿಷ್ಟ್ಯವೂ ಕೂಡ ಹಾಗೆ ಇರುತ್ತೆ.